ಕಂಬಾಳು ಗೊಲ್ಲರಹಟ್ಟಿ ಬಳಿ ಚಿರತೆ ದಾಳಿಗೆ ಮಹಿಳೆ ಬಲಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗ್ರಾಮ ಆಗುತ್ತೆ ಇದು. ಹುಲ್ಲು ತರೋದಕ್ಕೆ ಅಂತ ಕರಿಯಮ್ಮ ಅನ್ನೋರು ಜಮೀನಿಗೆ ಹೋಗ್ತಾರೆ. ಆಗ ಚಿರತೆ ದಾಳಿಯನ್ನ ಮಾಡಿದೆ. ಯಾಕಿನ್ನೂ ಅವ್ರ ಮನೆಗೆ ಬರಲಿಲ್ಲ ಅಂತ ಜಮೀನಿನ ಬಳಿ ಗ್ರಾಮಸ್ಥರು ಹುಡುಕಾಡ್ತಾರೆ. ಆಗ ಗೊತ್ತಾಗುತ್ತೆ ಈ ರೀತಿಯಾಗಿ ಚಿರತೆ ದಾಳಿಯಾಗಿದೆ ಅಂತ. ಗೊಲ್ಲರಹಟ್ಟಿ ಬಳಿ ಬೆಟ್ಟದ ಕೆಳಗೆ ಕರಿಯಮ್ಮನ ಶವ ಪತ್ತೆಯಾಗುತ್ತೆ. ನಿನ್ನೆ ಸಂಜೆ ಕರಿಯಮ್ಮ ಅವರ ರುಂಡವನ್ನ ತಿಂದು ಹಾಕಿದೆ ಚಿರತೆ. ಮಾಹಿತಿ ನೀಡಿದ್ರೂ ಕೂಡ ಇದುವರೆಗೂ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ತೆರಳಿಲ್ಲ. ರಸ್ತೆ ಬದಿ ಬೆಂಕಿ ಹಾಕಿ ಶವ ಕಾಯ್ತಾ ಇದ್ದಾರೆ ಜನರು. ಮೃತದೇಹವನ್ನ ಹೊತ್ತೊಯ್ಯೋದಕ್ಕೆ ಚಿರತೆ ಮುಂದಾಗಿದೆ. ನೋಡಿ ಎಂತ ಘಟನೆ ಇದು. ಚಿರತೆ ಬಾಯಿಯಿಂದ ಮೃತದೇಹವನ್ನ ಬಿಡಿಸ್ಕೊಂಡಿದ್ದಾರೆ ಜನ. ಚಿರತೆಯನ್ನ ಪೊಲೀಸರು ಹಾಗೆ ಗ್ರಾಮಸ್ಥರು ಒಟ್ಟಾಗಿ ಓಡಿಸಿದ್ದಾರೆ. ದೊಣ್ಣೆ ಮಚ್ಚು ಹಿಡಿದು ಟಾರ್ಚ್ ಬಳಸಿ ಚಿರತೆಯನ್ನ ಓಡಿಸಿದ್ದಾರೆ ಅಲ್ಲಿಂದ. ಈಗ ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಇದೆ, ಮತ್ತು ಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲು. ಅಂಗನವಾಡಿ ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲಿ 4 ಮನೆಯೂ ಇದೆ. ಮನೆ ಬುಡದಲ್ಲೇ ಬಂದು ಚಿರತೆ ಈ ಕೆಲಸ ಮಾಡಿದೆ. ಏನು ಸರ್, ಸಾಯಂಕಾಲ 5:30, ಏನು ಕತ್ಲಲ್ಲಿ 6:30 ಮೇಲೆ ಬಂದಿರಲಿಲ್ಲ, 5:30 ಸರ್. ಇನ್ನು 5:30ಗೆ ಬಂದು ಉಲ್ಕುಯ್ಯಕ್ಕೆ ಬರ್ತಿದ್ದಂಗೆ ಬಂದು ಅಟ್ಯಾಕ್ ಮಾಡೈತೆ. ಎಲ್ಲ ಆವಲ ಈವಲ ಎಲ್ಲ ಹೋಗೈತೆ ಅಮ್ಮ ಅನ್ಕೊಂಡು ನಾವು ಕಾಲ ಕಳೆದು 5:30 ಬಂದಿರೋದು ಎಲ್ಲ ನೋಡಿದ್ರೆ ಎಲ್ಲ ಕುಂತೈತೆ ಬಿಡು ಅಂತ ಸುಮ್ಮನಾಗಿದ್ರು. ಆಮೇಲೆ ಬರ್ಲಿದ್ದಕ್ಕೆ 7 ಗಂಟೆನಾಗ ಹುಡ್ಕೋಣ ಹೊತ್ತಿಗೆ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಇದು ಮಾಡೋ ಹೊತ್ತಿಗೆ ಇಲ್ಲಿಂದ ಎಳ್ಕೊಂಡು ಹೋಗಿರೋದು ಎಲ್ಲ ನೋಡ್ಬಿಟ್ಟು ಎಲ್ಲ ಕಡೆ ಫೋನ್ ಮಾಡೋ ಹೊತ್ತಿಗೆ ಪೊಲೀಸ್ನವ್ರು ಮಾತ್ರ ರಕ್ಷಣೆ ಕೊಟ್ಟರು. ಅರಣ್ಯ ಇಲಾಖೆಯವರು ಪಾಲಿಸ್ಟ್ಗಳು ಒಬ್ಬರು 1 ಗಂಟೆ ಸರ್, ರಾತ್ರಿ ನೈಟ್ 1 ಗಂಟೆ ಫೋನ್ ಮಾಡಿದ್ರೆ ಅವರು ಏನೋ ಒಂಥರ ಬಂದರು ಎಲ್ಲ ಎಣ್ಣೆ ಹೊಡೆದ್ಬಿಟ್ಟು ಟೈಟ್ ಆಗ್ಬಿಟ್ಟಾರೆ ಸರ್. ಟೈಟ್ ಆಗ್ಬಿಟ್ಟು ಏನು ಎತ್ತ ಅಂತಲೇ ಕೇಳ್ತಾ ಇಲ್ಲ. ಎಲ್ಲರೂ ಇಲ್ಲಿ ಒಂದು 200 ಜನ ಇತ್ತು ಸರ್. ನೈಟು 200 ಜನ ಇಲ್ಲಿ ಇದ್ದಂಗೆ ಸೀದಾ ಅದೇ ಚಿರತೆ ಬಂದು ದೊಡ್ಡ ನಾಯಿ ಅದೇ ಬಂದು ಅಷ್ಟು ಜನ ಮುಂದೆನೂ ಎತ್ಕೊಂಡೋಯ್ತು ಸರ್. ಅದು ಅಷ್ಟು ಜನ ಮುಂದೆನೂ ಎತ್ಕೊಂಡೋಯ್ತು. ಅಷ್ಟು ಜನನೂ ಜಮಾ ಖರ್ಚಿಲ್ಲ ಅದಕ್ಕೆ. ಪಾಲಿಸ್ಟ್ನವರು ಹಿಂದಗಡೆ ಅವ್ರು ಮುಂದಕ್ಕೆ ಹೋಗ್ಲಿಲ್ಲ ಸರ್. ನಮ್ಮ ರೈತರು ಹೋದ್ರೆ ಹೊರತು ಯಾಕೆ ಬಾಡಿ ನಮ್ದು. TV9ಗೆ ಚಿರತೆ ದಾಳಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಜೂನ್ 5ನೇ ತಾರೀಕು ಗ್ರಾಮಸ್ಥರ ಮೇಲೆ ಇದೇ ಚಿರತೆ ಅಟ್ಯಾಕ್ ಅನ್ನ ಮಾಡಿತ್ತು. ಅದೃಷ್ಟವಶಾತ್ ಜೋರಾದ ಶಬ್ದ ಕೇಳಿ ಆ ಚಿರತೆ ಓಡ್ ಹೋಗಿತ್ತು. ಇದಾಗಿ 5 ತಿಂಗಳ ಬಳಿಕ ಮಹಿಳೆಯನ್ನ ಬಲಿ ಪಡೆದಿದೆ ಅದೇ ಚಿರತೆ. ಗೊಲ್ಲರಹಟ್ಟಿ ಕರಿಯಮ್ಮರನ್ನ ಬಲಿ ಪಡೆದಿರುವಂತಹ ಚಿರತೆ ತಲೆ ಭಾಗವನ್ನ ಸಂಪೂರ್ಣವಾಗಿ ತಿಂದು ಬಿಟ್ಟಿದೆ. ಅನಂತರ ಆ ಗ್ರಾಮಸ್ಥರು ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ ನೀವು. ಆ ಶವ ಬಿಡಿಸ್ಕೊಳ್ಳೋದಕ್ಕೇನೆ ಹರಸಾಹಸ ಪಡಬೇಕಾಯ್ತು. 200 ಜನ ನಿಂತಿದ್ವಿ. 200 ಜನರ ಮುಂದೆನೆ ಅವರ ದೇಹವನ್ನ ಹೊತ್ಕೊಂಡು ಹೋಗ್ತಾ ಇತ್ತು ಚಿರತೆ ಅಂತ. ನೋಡಿ ಇದೇ ಚಿರತೆ ಜೂನ್ 5ನೇ ತಾರೀಕು ಗ್ರಾಮಸ್ಥರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಾಗಿ ಒಂದು ಸ್ವಲ್ಪ ಸಮಯ ಹೋಗ್ತಾ ಇದ್ದ ಹಾಗೆ ಗ್ರಾಮದ ಒಳಗೇನೆ ನುಗ್ಗಿ ಮಹಿಳೆಯನ್ನ ಬಲಿ ಪಡೆಯುತ್ತೆ ಚಿರತೆ. ನೋಡಿ ಅಷ್ಟೊಂದು ಜನ ಇರ್ತಾರೆ, ಯಾವುದೇ ಭಯ ಇಲ್ಲದೆ ಓಡಾಟವನ್ನ ಮಾಡಿದೆ ಚಿರತೆ. ಇದೇ ಚಿರತೆಗೆ ಇದೀಗ ಹುಲ್ಲು ತರುವುದಕ್ಕೆ ಅಂತ ಹೋಗಿದ್ದಂತ ಕರಿಯಮ್ಮ ಅನ್ನುವಂತ ಮಹಿಳೆ ಬಲಿಯಾಗಿದ್ದಾರೆ. ಗ್ರಾಮಸ್ಥರು ಆ ಪರಿಸ್ಥಿತಿಯ ಯಾವ ರೀತಿಯಾಗಿತ್ತು ಅನ್ನುವಂಥ ಘಟನೆಯ ವಿವರಣೆ ಕೊಡಬೇಕಾದ್ರೇನೆ ಮೈ ಜುಮ್ ಅನ್ಸುತ್ತೆ. ಅಷ್ಟೊಂದು ಜನ ಇರಬೇಕಾದ್ರೆ, ಕಿರ್ಚಾಡ್ತಾ ಇರಬೇಕಾದ್ರೆ, ಓಡಿಸುವಂಥ ಪ್ರಯತ್ನ ಮಾಡ್ತಾ ಇರಬೇಕಾದ್ರೂ ಕೂಡ ಯಾವುದೇ ಭಯ ಇಲ್ಲದೆ ತಲೆ ಭಾಗವನ್ನು ಸಂಪೂರ್ಣವಾಗಿ ತಿಂದು ಉಳಿದಂಥ ದೇಹವನ್ನು ಹೊತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳಿದ್ರೆ ಜನ ಓಡಾಡೋದಕ್ಕೆ ಇನ್ನು ಯಾವ ಧೈರ್ಯ ಮಾಡ್ಬೇಕು ಹೇಳಿ. ನೋಡಿ ಇದೇ ಚಿರತೆ ಹೇಳಿದ್ವಲ್ಲ, 5 ತಿಂಗಳ ಹಿಂದೆ ಹೀಗೆ ಓಡಾಡಿತ್ತು, ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿತ್ತು, ಬಟ್ ಆಗಿರ್ಲಿಲ್ಲ. ಅದಾದ ನಂತರ 4 ತಿಂಗಳ ಹಿಂದೆ ವೃದ್ಧೆ ಮೇಲೆ ಚಿರತೆ ಅಟ್ಯಾಕ್ ಮಾಡಿತ್ತು. ಇದೇ ಚಿರತೆ ನನ್ನ ಮೇಲೂ ಅಟ್ಯಾಕ್ ಮಾಡಿತ್ತು ಅನ್ನೋದಾಗಿ ಇದೀಗ ವೃದ್ಧೆ ಹೇಳಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಗಾಯಗಳಾಗಿದೆ. ಅವರು TV9 ಜೊತೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ಮೈ ಮೇಲೆ ಗಾಯ ಆಗಿದೆ, ಬದುಕ್ ಬಂದಿದ್ದೀನಿ, ಅದೇ ನನ್ನ ಅದೃಷ್ಟ ಅಂತ. ಇರುವರೆಗೂ ಯಾವ ಅರಣ್ಯಾಧಿಕಾರಿಗಳು ನನ್ನ ಕಷ್ಟ ಕೇಳಿಲ್ಲ. ಹೀಗೆ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ್ಲೂ ಕೂಡ ಯಾವುದೇ ಕಷ್ಟ ಕೇಳಿಲ್ಲ. ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ನನ್ನ ಬಳಿ ಹಣ ಇಲ್ಲ. TV9 ಮುಂದೆ ವೃದ್ಧೆ ಅಮ್ಮಯ್ಯ ಕಣ್ಣೀರ್ ಹಾಕಿದ್ದಾರೆ. ದನ ಮೇಯಿಸಿ ದನ ಬಿಟ್ಕೊಂಡು ಕುಂತಿದ್ದೆ ನಮ್ಮ ಇದ್ರಾಗೇನ. ಹಿಂಗೆ ಬೇಕಿ ದನ ತಡ್ದು ಇತ್ ಕಡೆ ಕೂತ್ಕೊಳ್ಳೋಣ ಅನ್ನೋಕ್ಕೆ ಬಂದಿಂತ ಹಿಂದಿಂದ ಅಬ್ರು ಹಚ್ಕೊಂಡಿತ್ತು. ಬಂದಿತ್ತೆ ಈ ಜಡೆ ಹಿಡ್ಕೊ ಅಂತಲ್ಲ ಅಯ್ಯಯ್ಯೋ ಅಂತ ಮಕ್ಕಡೆ ಬಿದ್ದೋದೆ.
ಎಲ್ಲ ಸುತ್ತಮುತ್ತ ಮ್ಯಾಕೆ ಕುರಿಯೋರು ದನಿನವ್ರೆಲ್ಲ ಇದ್ರು. ಅವ್ರು ಏನು ಮಾಡಿದ್ರು, ಎಲೆ 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 ಅಮ್ಮ ಯಾಕೆ ಬಡ್ಕೊಂತದ್ದು, ಯಾಕೆ ನೋಡ್ರೋ ಅಂತಾನ ಸುತ್ತಮುತ್ತ ಬರ್ಬೇಕು. ಇಲ್ಗೊಂದು ರಂಡ್ಗೊಂದು ಬೀಳ್ತು ಒಲ್ಲು, ಈ ಜಡ್ಗೊಂದು ಬೀಳ್ತು, ಬಿದ್ದುಬಿಟ್ಟು ಹೊಲ್ಟೋಯ್ತು. ನಾನೇನು ಮಾಡಿದೆ, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಹ್ಞೂ ನೋಡಿದೆ. ಆಮೇಲೆ ಹೋದ್ರೆ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ತಗೊಂಡೋದ್ರು. ಹೋಗಮ್ಮ ಇದಕ್ಕೆ ಅಂದರು. ಆಮೇಲೆ ತಿರ್ಗಾನ ಪ್ರೈವೇಟ್ಗೆ ಹೋಗಿ ಅವಾಗ ಇದು ಮಾಡಿದ್ರು. ಅವು ತಿರ್ಗಾ ಬಂದು ನೀನು ಏನಿದ್ಯಮ್ಮ, ಎತ್ತಿದ್ಯಮ್ಮ, ನೀನು ವಯಸ್ಸಾದವಳು ಏನಮ್ಮ ಅಂತ ವಿಚಾರಣೆ ಮಾಡಲಿಲ್ವಲ್ಲ ಸಹ ಬಂದು ಕೇಳಲೇ ಇಲ್ಲ ಅವರು. ಏನು ನಿನ್ನ ಕಷ್ಟ, ನಿನ್ನ ಸುಖ ಅಂತ ಕೇಳಲಿಲ್ಲ. ಈ ನಮ್ಮ ಅಪ್ಪನ ಹೊತ್ಕೊಂಡು ಕೂಲಿ ಮಾಡೋಕ್ಕಾಗಲ್ಲ, ನಾಲಿ ಮಾಡೋಕ್ಕಾಗಲ್ಲ. ಹೋಗಿ ಏನು ಮನೆಯೊಳಗೆ ಗಂಡಸ್ರುಗಳು ಒಂದೇ ಸಮಕ್ಕೆ ನನಗೆ ಆಸ್ಪತ್ರೆಗೆ ಕರ್ಕೊಂಡೋಗೋದಕ್ಕೆ 100 ಮಾತಾಡಿ ಕರ್ಕೊಂಡೋಗೋದು. ರೈತರು ಹೆಂಗೆ ಮಾಡಬೇಕು, ಹೆಂಗೆ ಜೀವನ ಮಾಡ್ಕೊಬೇಕು ಹೇಳು. ಈಗ ಇರೋ ಹೊತ್ತಿಗೆನ ಕರ್ಕೊಂಡೋದ್ರು. ಯಾರು ಇಲ್ದಾರು ದನ ಮೇಯಿಸಿ ದನ ಬಿಟ್ಕೊಂಡು ಕುಂತಿದ್ದೆ.